ಓಂ ಶಾಂತಿ. ಇಂದು ಗುರುಪೂರ್ಣಿಮಾ. ಎಲ್ಲರಿಗೂ ಗುರುಪೂರ್ಣಿಮಾದ ಶುಭಾಶಯಗಳು. ಇವತ್ತಿಡೀ ನಮ್ಮ ಭಾರತ ದೇಶದಲ್ಲಿ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾರೆ. ನಾವು ಕೂಡ ಬಾಬಾ ಸ್ಮರಣೆ ಮಾಡ್ತಾ, ನಮ್ಮ ಎಲ್ಲರ ಗುರು ಯಾರಾಗಿದ್ದಾರೆ? ಶಿವ ಬಾಬಾ. ಗುರುಪೂರ್ಣಿಮಾ ಮಾಡುವ ಒಂದು ಮಹತ್ವ ಏನು ಅಂತಂದರೆ, ಗುರುಗಳಿಗೆ ಕಾಣಿಕೆಯನ್ನು ಕೊಡ್ತಕ್ಕಂಥ ದಿನ ಇವತ್ತು. ನಾವೇನು ಕಾಣಿಕೆ ಕೊಡೋಣ ಗುರುಗೆ? ಬಾಬಾ ಏನು ಕೊಡಂತಾರೆ? ನಿಮ್ಮ ಕಬ್ಜೋರ್ಗಳನ್ನೆಲ್ಲ ಕೊಟ್ಬಿಡ್ರಿ ಮಕ್ಕಳೇ. ನಾನು ಕೊಡ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ನೀವು ತುಂಬಿಕೊಡ್ರಿ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ. ಓಂ ಶಾಂತಿ. 15/2/1969 ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಶಿವರಾತ್ರಿ के अवसर पर ಅವ್ಯಕ್ತ ಬಾಪ್ ದಾದಾ ಕೋ ಮಹಾವಾಕ್ಯ. ಅಂದರೆ ಅವಾಗ ಶಿವರಾತ್ರಿ ಇತ್ತು ಅನಿಸುತ್ತೆ, ಫೆಬ್ರವರಿನಲ್ಲಿ. ಅವತ್ತಿನ ದಿನದಲ್ಲಿ ಬಾಬಾ ಏನು ಮಹಾವಾಕ್ಯ ಹೇಳ್ತಾರೆ ಅಂತಂದರೆ, ಅವತ್ತು ಸಂತ್ರಿ ದಾದಿ ತನದ ಮುಖಾಂತರ ಹೇಳಿದ್ದಾರೆ ಬಾಬಾ. ಅವತ್ತು 1-2 ಸರ್ತಿ ಸಂತ್ರಿ ದಾದಿನಲ್ಲಿ ಬಂದಿದ್ರು ಕಾಣಿಸುತ್ತೆ. ಆಜ್ ಕಿಸ್ಕೆ ಸ್ವಾಗತ್ ಕಾ ದಿನ್ ಹೇ. ನೋಡ್ರಿ ಎಷ್ಟು ಕರೆಕ್ಟಾಗಿದೆ ಇವತ್ತು ಯಾರ ಸ್ವಾಗತ ದಿನ? ಗುರು, ಸದ್ಗುರು ಯಾರಾಗಿದ್ದಾರೆ? ಶಿವ ಬಾಬಾ. ಅವರ ಸ್ವಾಗತ ಮಾಡ್ಕೊಳ್ತಕ್ಕಂಥ ದಿನ. ಕೇವಲ ಬಾಬಾ ಅಂದಷ್ಟೇ ಇಲ್ಲ, ಬಾಪ್ ಅವ್ರ ಬಚ್ಚೋಂಕ ಇಬ್ಬರುಗಳನ್ನು ಸ್ವಾಗತ ಮಾಡ್ಕೊಳ್ತಕ್ಕಂಥ ದಿನ. ಪರಂತು ಕೈ ಬಚ್ಚೆ ಅಪ್ನೆ ಕೋ ಭಿ ಭೂಲೆ ಹುಯೇ ಹೇ ತೋ ಬಾಪ್ ಕೋ ಭಿ ಭುಲಾ ದಿಯಾ ಹೇ. ಆದರೆ ಎಷ್ಟೊಂದು ಮಕ್ಕಳು ತಮ್ಮನ್ನು ತಾವು ಮರ್ತು ಬಿಟ್ಟಿದ್ದಾರೆ, ತಾನು ಯಾರು ಅಂತ ಮರ್ತು ಬಿಟ್ಟಿದ್ದಾರೆ. ಹಾಗೇನೆ ತಾನು ಯಾರಂತ ತನಗೇ ಗೊತ್ತಿಲ್ಲ ಅಂತಂದಮೇಲೆ ತಂದೆನೂ ಗೊತ್ತಿಲ್ಲ, ತಂದೆನೂ ಮರ್ತು ಬಿಟ್ಟಿದ್ದಾರೆ. ಆಜ್ ಕಿ ದಿನ್ ವಹ ಸ್ವಾಗತ್ ಹೇ ಜೈಸೆ ಪೆಹಲೆ ಹೋತಿ ಥಿ. ಇವತ್ತು ತಂದೆಯ ಸ್ವಾಗತ, ಮಕ್ಕಳ ಸ್ವಾಗತ ಮಾಡಿಕೊಳ್ಳುವಂಥದ್ದು ಹೇಗೆ ಮೊದಲು ಮಾಡಿದ್ರು ಹಾಗೇನೆ. ಕಿತನಿ ತಾರೆ ಅತಿಥಿ, ಎಷ್ಟೊಂದು ನಕ್ಷತ್ರಗಳು ಬರ್ತಿದ್ದು. ತೋ ಭುಲಾನ, ಮರ್ತು ಬಿಟ್ಟಿದ್ದೀರಲ್ಲ. ಬಾಪ್ ಜಬ್ ಹೇ ಹಿ ತೋ ಫಿರ್ ಭುಲಾನ ಕಹಾ ತಕ್. ಬಾಬಾ ಇದ್ದಾರೆ ಅಂತಂದಾಗ ಮರೆಯೋದು ಎಲ್ಲಿದು ಅಂತಾರೆ ಬಾಬಾ. ಯಹ ಹೇ ನಿಶ್ಚಯ, ಯಹ ಹೇ ಪಢಾಯಿ. ಬಾಬಾ ಇದ್ದಾರೆ ಅನ್ನೋದು ಒಂದು ನಿಶ್ಚಯ, ಮತ್ತಿದು ಅಭ್ಯಾಸನೂ ಆಗಿದೆ. ಜಬ್ ಪಢಾಯಿ ಕಾಯಂ ಹೇ ತೋ ವಹ ಕಾರ್ಯ ಭಿ ಜೈಸಾ ಕಾ ವೈಸಾ ಚಲ್ತಾ ರಹೇಗಾ. ಅಭ್ಯಾಸ ಖಾಯಂ ಇದೆ ಅಂತಂದಾಗ ಈ ಅಭ್ಯಾಸ ಹಾಗೇ ನಡೀತಾ ಇರ್ತದೆ. ಬ್ರಹ್ಮಬಾಬಾ ಇಲ್ಲ ಅಂತಂದ್ರೆ ಅದು ನಡೆಯೋದಿಲ್ಲ ಅಂತಲ್ಲ, ಹಾಗೆ ನಡೀತಾನೆ ಹೋಗ್ತದೆ. ವಹ ನಿಶ್ಚಯ ನಹಿ ತೋ ಕಾರ್ಯ ಮೇ ಭಿ ಜರಾ ಬಚ್ಚೆ ಅಪನೆ ಮರ್ತಬೆ ಕೋ ಸಮಜ್ತೆ ಹೇ ಕಿ ಮೈ ಕಿಸ್ಕಾ ಬಚ್ಚಾ ಹೂಂ. ನಿಶ್ಚಯ ಇಲ್ಲ ಅಂತಂದರೆ ಕಾರ್ಯದಲ್ಲಿ ಸ್ವಲ್ಪ ಮಕ್ಕಳು ಏನು ಮಾಡ್ತಾರೆ, ತಮ್ಮ ಮರ್ತಬೆ ಅಂತಂದರೆ ತಮ್ಮ ಒಂದು ಗೌರವ ಎಷ್ಟಿದೆ ಏನು ಅನ್ನೋದು ಮರ್ತು ಬಿಡ್ತಾರೆ. ನಾನು ಯಾರು ಅನ್ನೋದು ಮರ್ತೇ ಬಿಡ್ತಾರೆ. ನಾನು ಯಾರು? ನಾನು ಪರಮಾತ್ಮನ ಸಂತಾನ, ಜಗತ್ತಿನ ಒಡೆಯನ ಸಂತಾನ. ಇಂಥ ಒಂದು ಗೌರವ ನಮಗದಲ್ಲ, ಅಂಥದ್ದನ್ನೇ ಏನು ಮಾಡಿಬಿಡ್ತಾರೆ ಮಕ್ಕಳು? ಮರ್ತು ಬಿಡ್ತಾರೆ. ಕಿಸ್ಕಾ ಬಚ್ಚಾ ಹೂँ, ನಾನು ಯಾರ ಮಗ ಇದ್ದೀನಿ ಅನ್ನೋದೇ ಮರ್ತು ಬಿಡ್ತಾರೆ. ಬಾಪ್ ಸದಾ ಹೇ ತೋ ಬಚ್ಚೆ ಭಿ ಸದಾ ಹೇ. ಬಾಬಾ ಯಾವಾಗಲೂ ಇದ್ದಾರೆ ಅಂತಂದಾಗ ಮಕ್ಕಳು ಇದ್ದಾರೆ. ಪರಂತು ದೇಹ ಅಭಿಮಾನ ಅಪನೆ ಸ್ವಧರ್ಮ ಕೋ ಭುಲಾ ದೇತಾ ಹೇ. ನಾನು ದೇಹ, ನಾನು ಹಾಗೆ, ನಾನು ಹಿಂಗೆ, ಈ ದೇಹಾಭಿಮಾನದಲ್ಲಿ ಏನು ಮಾಡ್ತಾರೆ? ತನ್ನನ್ನು ತಾನು ಮರ್ತು ಬಿಡ್ತಾರೆ. ಆಮೇಲೆ ಬಾಬಾನು ಮರ್ತು ಬಿಡ್ತಾರೆ. ಭೂಲೆ ಸೆ ಕಾರ್ಯ ಕೈಸೆ ಚಲೇಗಾ. ಮರ್ತು ಬಿಟ್ಟರೆ ಹೆಂಗೆ ನಡೀತದೆ ಕಾರ್ಯ? ಆಗೆ ಕೈಸೆ ಬಡೆಂಗೆ, ಮುಂದೆ ಹೆಂಗೆ ಹೋಗೋದು? ಜಬ್ಕಿ ಬಾಪ್ನೆ ಅಪನಾ ಪರಿಚಯ ದಿಯಾ ಹೇ, ಬಚ್ಚೋಂ ಕೋ ಭಿ ಅಪನಾ ಪರಿಚಯ ಮಿಲಾ ಹುವಾ ಹೇ. ಯಾವಾಗ ಬಾಬಾ ಬಂದು ನನ್ನ ಪರಿಚಯ ಹೇಳಿದ್ದಾರೆ, ತಮ್ಮ ಪರಿಚಯನೂ ಹೇಳ್ಕೊಂಡಿದ್ದಾರೆ.
कितना समय से इसी लक्ष्य को पक्का कराने के लिए मेहनत की गई है. ಎಷ್ಟೊಂದು ಸಮಯ ಇದೇ ಒಂದು ಗುರಿ ಉದ್ದೇಶ ಇಟ್ಕೊಂಡು ಪಕ್ಕಾ ಮಾಡ್ಕೊಳ್ಳುವುದರ ಸಲುವಾಗಿ ಎಷ್ಟೊಂದು ಪರಿಶ್ರಮ ಮಾಡಿದ್ದೀರಾ. ಉಸ್ ಮೆಹನತ್ ಕಾ ಫಲ್ ಕहाँ तक, ಆ ಪರಿಶ್ರಮದ ಫಲ ಎಲ್ಲಿ ತನ ಇದೆ. ಸಿರ್ಫ್ ಯಾದ್ ಕರಾನೆ ಕೆ ಲಿಯೆ ಯಹ ಕಹ ರಹಾ ಹೂಂ, ಮುರಳಿ ತೋ ಚಲಾನಿ ನಹಿ ಹೈ. ನಾ ಏನು ಹೇಳಿಕತ್ತಿದ್ದೀನಿ, ಬರೀ ನೆನಪು ಮಾಡ್ರಿ ಅಂತ ಹೇಳಿಕತ್ತೀನಿ. ಮುರಳಿ ಹೇಳುವಂತ ನಾ ಏನು ನಿಮಗೆಲ್ಲರಿಗೂ ಹೇಳಿಲ್ಲ. ಬಾಬಾ ಹೇಳ್ತಾರೆ, सिर्फ याद कराने के लिए यह कह रहा हूँ, मुरली तो चलानी नहीं है, सिर्फ बच्चों से मिलने आया हूँ. ನಾ ಇಲ್ಲಿ ಮುರಳಿ ಹೇಳಕ್ಕೆ ಬಂದಿಲ್ಲ. ಈಗ ಎದಕ್ಕೆ ಬಂದಿದ್ದೀನಿ, ನಿಮ್ಮನ್ನು ಭೇಟಿ ಮಾಡಕ್ಕೆ ಬಂದಿದ್ದೀನಿ. बच्ची ने कहा बहुत याद कर रहे हैं बाबा, आप चलेंगे तो रिफ्रेश करेंगे. ಸಂತ್ರಿ ದಾದಿ ಹೇಳ್ತಾರೆ, ಏನು ಬಹುತ್ ಯಾದ್ ಕರ್ ರಹೆ ಹೇ, ಬಹಳಷ್ಟು ನೆನಪು ಮಾಡ್ತಿದ್ದಾರೆ. ಬಾಬಾ ಆಪ್ ಚಲೆಂಗೆ ತೋ ರಿಫ್ರೆಶ್ ಕರೆಂಗೆ, ಮತ್ತು ನೀವು ಬಂದ್ರಿ ಅಂದ್ರೆ ಮತ್ತೆಲ್ಲ ಮಕ್ಕಳು ಏನಾಗ್ಬಿಡ್ತಾರೆ, ರಿಫ್ರೆಶ್ ಆಗ್ತಾರೆ. ರಿಫ್ರೆಶ್ ತೋ ಹೋ ಹಿ ಅಗರ್ ನಿಶ್ಚಯ ಹೇ ತೋ, ಬಾಬನ ಮೇಲೆ ನಿಶ್ಚಯ ಇದ್ರೆ ಅದು ರಿಫ್ರೆಶ್ ಆಗಿತ್ತದಂತ ಬಾಬಾ ಹೇಳ್ತಾರೆ. ಫಿರ್ ಭಿ ಬಚ್ಚೋ ಸೆ ಮಿಲ್ನೆ ಕೆ ಲಿಯೆ ಆನಾ ಪಡ, ಆದರೂ ಮತ್ತೆ ಮಕ್ಕಳನ್ನು ಭೇಟಿ ಮಾಡೋಕ್ಕೆ ನಾನು ಬರಬೇಕಾಯಿತು. ಥೋಡೆ ಸಮಯಕ್ಕೆ ಲಿಯೆ, ಸ್ವಲ್ಪ ಸಮಯಕ್ಕನುಸಾರವಾಗಿ. ಸ್ವಮಾನ್ ಕಿ ಸ್ಮೃತಿ ದಿಲಾನೆ ಕೆ ಲಿಯೆ ಆಯೆ ಹೇ, ಬಾಬಾ ಇದಕ್ಕೆ ಬಂದಿದ್ದಾರೆ, ಸ್ವಮಾನದ ಸ್ಮೃತಿಯನ್ನು ನೆನಪು ಮಾಡಿಸಕ್ಕೆ ಬಂದಿದ್ದಾರೆ. ಬಚ್ಚೆ ಸದೈವ ಅಪನೆ ಕೋ ಸೌಭಾಗ್ಯಶಾಲಿ ಸಮझे, ಮಕ್ಕಳೇ ನೀವು ನಿಮ್ಮನ್ನು ಸೌಭಾಗ್ಯಶಾಲಿ ಅಂತ ತಿಳ್ಕೊಳ್ಳಿ. ಸದಾ ಸೌಭಾಗ್ಯಶಾಲಿ ಉनको कहा जाता है जिनका बाप टीचर और सद्गुरु से पूरा कनेक्शन, पूरी लगन है. ಯಾವಾಗಲೂ ಸೌಭಾಗ್ಯಶಾಲಿ ಅಂತ ಯಾರಿಗೆ ಹೇಳಲಾಗ್ತದೆ, ಯಾರು ತಂದೆ, ಶಿಕ್ಷಕ ಮತ್ತು ಸದ್ಗುರುನಿಂದ ಸಂಪೂರ್ಣ ಕನೆಕ್ಷನ್, ಪೂರ್ತಿ ಲಗನ್ನಲ್ಲಿರ್ತಾರೋ ಅವ್ರಿಗೆ ಭಾಗ್ಯಶಾಲಿ, ಸೌಭಾಗ್ಯಶಾಲಿ. कन्या की सगाई के बाद क्या होता है, ಗಟ್ಟಿ ಮಾಡ್ತಾರಲ್ಲ, ಮದುವೆ ಗಟ್ಟಿ ಮಾಡಿದ ಕೂಡಲೇ ಏನಾಗ್ತದೆ, ಪತಿ ಕೆ ಸಾಥ್ ಲಗನ್ ಲಗ್ ಜಾತಿ ಹೈ. ಆ ಕನ್ಯೆ ಏನು ಮಾಡೋಕ್ಕೆ ಶುರು ಮಾಡ್ತಾಳೆ, ಎಂಗೇಜ್ಮೆಂಟ್ ಆದ ತಕ್ಷಣ ಪತಿ ನೆನಪು ಮಾಡೋಕ್ಕೆ ಶುರು ಮಾಡ್ತಾಳೆ. ತಬ್ ಉನ್ಕೋ ಕಹತೆ ಹೈ ಸದಾ ಸುಹಾಗಿನ್, ಅವಾಗೇನು ಹೇಳ್ತಾರೆ, ಯಾವಾಗಲೂ ಸುಹಾಗಿನಾಗಿರು. ಪರಂತು ವಹ ಕहाँ तक ಸುಹಾಗಿನ್ ಹೈ, ಅದರದು ಹೊರಗಡೆದು ಎಲ್ಲಿ ತನಕ ಸುಹಾಗಿನಾಗಿರ್ತಾರೆ. ಅಂದರ್ ಮೇ ಕ್ಯಾ ಭರಾ ಪಡಾ ಹೈ, ಒಳಗೇನು ತುಂಬಿಕೊಂಡಿದೆ. ಕನ್ಯಾ ಸೌ ಬ್ರಾಹ್ಮಣೋ ಸೆ ಉತ್ತಮ್ ಗಿನಿ ಜಾತಿ ಹೈ, ಕನ್ಯೆ ಮಹತ್ವ ಎಷ್ಟಿದೆ ಅಂತಂದರೆ 100 ಬ್ರಾಹ್ಮಣರ ಸಮ ಒಬ್ಬಳು ಕನ್ಯೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, सगाई करने के बाद अशुद्ध बनने कारण आंतरिक अभागिन है. ಯಾವಾಗ ಹೊರಗಡೆ ಲೌಕಿಕದಲ್ಲಿ ಎಂಗೇಜ್ಮೆಂಟ್ ಆಗ್ತದೋ ಆ ಕನ್ಯೆ ಏನು ಮಾಡಾಗ್ತಾಳೆ, ಆ ಪುರುಷನನ್ನು ನೆನಪು ಮಾಡ್ತಾ ಅಶುದ್ಧ ಆಗಿಬಿಡ್ತಾರೆ. ಅವಾಗೇನಾಗ್ತದೆ, ಸುಹಾಗಿನ ಹೋಗಿ ಅಭಾಗಿನ ಆಗಿಬಿಡ್ತಾಳೆ. ಯಾಕೆ ಕಿಸ್ಕೋ ಭೀ ಪತಾ ನಹಿ ಹೈ, ಇದು ಯಾರಿಗೂ ಗೊತ್ತಿಲ್ಲ. ಬಾಪ್ ಹಿ ಬತ್ಲಾತೆ ಹೇ ಸದಾ ಸುಹಾಗಿನ್ ಕೌನ್ ಹೈ, ಯಾವಾಗಲೂ ಸುಹಾಗಿನಂತ ಯಾರು ಹೇಳಲಾಗ್ತದೆ. ಸದಾ ಕೆ ಲಿಯೆ ಪರಮಾತ್ಮ ಸೆ ಪೂರಿ ಲಗನ್ ರಹೆ, ಯಾವಾಗಲೂ ಪರಮಾತ್ಮನ ಮೇಲೆ ಲಗನ್ ಇರಬೇಕು. ಓ ಸದಾ ಸುಹಾಗಿನ್ ಹೈ, ಯಾರು ಯಾವಾಗಲೂ ಪರಮಾತ್ಮನನ್ನು ನೆನಪಿನಲ್ಲಿರ್ತಾರೋ ಅವರಿಗೆ ಏನು ಹೇಳ್ತಾರೆ, ಸದಾ ಸುಹಾಗಿನ್ ಅಂತ ಹೇಳ್ತಾರೆ. ಯಹ ತೋ ಅಭಿ ಪಢಾಯಿ ಕಾ ಸಮಯ ಹೈ, ಈಗಿದು ಓದುವಂಥ ಸಮಯ. ಬಾಪ್ ಅಪನಾ ಕರ್ತವ್ಯ ಕರ್ ರಹೆ ಹೇ, ಬಾಬಾ ಏನು ಮಾಡ್ತಾರೆ, ತಮ್ಮ ಕರ್ತವ್ಯ ಮಾಡ್ತಿದ್ದಾರೆ. ಡೈರೆಕ್ಷನ್ ದೇತೆ ಪಢಾತೆ ಹೇ, ಮಾರ್ಗದರ್ಶನ ಕೊಡ್ತಾ ಕೊಡ್ತಾ ನಮಗೆ ಅಭ್ಯಾಸ ಮಾಡಿಸ್ತಾರೆ. ಜಬ್ ತಕ್ ಪಢಾನಾ ಹೇ ಪಢಾತೆ रहेंगे, ಎಲ್ಲಿ ತನಕ ಓದಬೇಕೋ ಅಷ್ಟು ಓದೇಬೇಕು ಅಂತಾರೆ ಬಾಬಾ. ವಿನಾಶ್ ಸಾಮ್ನೆ ಖಡಾ ಹೈ, ಉಸ್ಕಾ ಕನೆಕ್ಷನ್ ಬಾಪ್ ಕೆ ಸಾಥ್ ಹೈ, ಎದುರುಗಡೆ ಏನಿದೆ, ವಿನಾಶ ನಿಂತಿದೆ. ಬಾಬಾ ಹೇಳ್ತಾರೆ, ಉಸ್ಕಾ ಕನೆಕ್ಷನ್ ಬಾಪ್ ಕೆ ಸಾಥ್ ಹೈ, ಕನೆಕ್ಷನ್ ಯಾರ ಜೊತೆ ಇದೆ,
ಬಾಬರ್ ಜೊತೆ. ನೋಡ್ತಾ ಇದ್ದೀವಲ್ಲ, ಅಮೇರಿಕದಲ್ಲಿ, ದಕ್ಷಿಣ ಅಮೇರಿಕ, ನ್ಯೂ ಮೆಕ್ಸಿಕೋ ಅಂತ ಒಂದಿದೆ, ಸಂಪೂರ್ಣ ನೀರು ತುಂಬಿಕೊಂಡೈತೆ, ಮನೆಗಳೆಲ್ಲ ಮುಳುಗಿ ಹೋಗ್ಬಿಟ್ಟಿದ್ದಾವೆ, ಅಷ್ಟು ಮಳೆ. ಚೀನಾದಲ್ಲಿನೂ ಸಿಕ್ಕಾಪಟ್ಟೆ ಪ್ರವಾಹ, ನೋಡಬಾರ್ದು, ಅಷ್ಟಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ವಿನಾಶ್ सामने खड़ा है, उसका कनेक्शन बाप के साथ है, ऐसे मत समझो बाप की जुदाई है, जुदाई भी नहीं, विदाई भी नहीं. ಹಂಗೆ ತಿಳ್ಕೋಬೇಡಿ. ಬಾಪ್ ಕಿ ಜುದಾಯಿ, ಜುದಾಯಿ ಭಿ ನಹಿ, ವಿದಾಯಿ ಭಿ ನಹಿ. ಜುದಾಯಿ ಅಂದರೆ ಏನು? ಬಾಬನ ಜೊತೆ ಸೇರೋದು, ಏನೂ ಇಲ್ಲ, ಜುದಾಯಿನೂ ಇಲ್ಲ, ವಿದಾಯಿನೂ ಇಲ್ಲ. ಜಬ್ ತಕ್ ವಿನಾಶ್ ನಹಿ ತಬ್ ತಕ್ ಬಾಪ್ ಸಾಥ್ ಹೇ. ಎಲ್ಲಿ ತನಕ ವಿನಾಶ ಆಗೋದಿಲ್ವೋ ಅಲ್ಲಿ ತನಕ ಬಾಬಾ ಜೊತೆಗಿದ್ದಾರೆ. ವತನ್ ಮೇ ಬಾಪ್ ಗಯಾ ಹೇ ಕೋಯಿ ಕಾರ್ಯ ಕೆ ಲಿಯೆ. ಬಾಬಾ ವತನ್ಗೆ ಹೋಗಿದ್ದಾರೆ ಅಂದರೆ ಏನರ್ಥ? ಏನೋ ಒಂದು ಮುಖ್ಯವಾದ ಕಾರ್ಯ ಇದೆ. ಸಮಯ ಅನುಸಾರ ವಹ ಸಬ್ ಕುಚ್ ಹೋತಾ रहेಗ. ಸಮಯಕ್ಕನುಸಾರವಾಗಿ ಯಾವಾಗ ಏನೇನಾಗಬೇಕೋ ಅದು ನಡೀತಾನೆ ಇರ್ತದೆ. ಇಸ್ಮೇ ನ ಕೋಯಿ ವಿದಾಯಿ ಹೇ ನ ಜುದಾಯಿ, ಜುದಾಯಿ ಲಗ್ತಿ ಹೇ. ಇದರಲ್ಲಿ ವಿದಾಯಿ ಕೊಡೋದು ಇಲ್ಲ, ಜುದಾಯಿ ಮಾಡ್ಕೊಳ್ಳೋದು ಇಲ್ಲ. ತುಮ್ನೆ ವಿದಾಯಿ ದಿ ಥಿ, ನೀವು ವಿದಾಯಿ ಕೊಟ್ಟಿದ್ರಿ. ಅಗರ್ ವಿದಾಯಿ ದಿ ಹೋಗಿ ತೋ ಜುದಾಯಿ ಭೀ ಹೋಗಿ. ಬ್ರಹ್ಮ ಬಾಬಾಗೆ ನಾವೇನು ಮಾಡಿದ್ವಿ? ವಿದಾಯಿ ಹೇಳಿದ್ವಿ, ಮತ್ತೇನಾಯಿತು? ಮತ್ತೆ ಜುದಾಯಿ ಆಯಿತು ಅವ್ಯಕ್ತ ರೂಪದಲ್ಲಿ. ಬಾಬಾ ಹೇಳ್ತಾರೆ, ಜುದಾಯಿ ಲಗ್ತಿ ಹೇ, ತುಮ್ನೆ ವಿದಾಯಿ ದಿ ಥಿ, ಅಗರ್ ವಿದಾಯಿ ದಿ ಹೋಗಿ ತೋ ಜುದಾಯಿ ಭೀ ಹೋಗಿ, ವಿದಾಯಿ ನಹಿ ದಿ ಹೋಗಿ ತೋ ಜುದಾಯಿ ಭೀ ನಹಿ ಹೋಗಿ. ಇಲ್ಲಿ ವಿದಾಯನೂ ಹೇಳೋದಿಲ್ಲ, ಜುದಾಯಿನೂ ಇಲ್ಲ ಅಂತಾರೆ ಬಾಬಾ. यह ड्रामा के अंदर पाठ चलता रहता है. ನಾಟಕದ ಅನುಸಾರವಾಗಿ ಈ ಪಾತ್ರ ನಡೀತಾ ಇರ್ತದೆ. ಬಾಪ್ ಕಾ ಖೇಲ್ ಚಲ್ ರಹಾ ಹೈ. ಇದು ಬಾಬಂದ ಆಟ ಅಂತ ಹೇಳ್ತಾರೆ ಬಾಬಾ. ಖೇಲ್ ಮೇ ಖೇಲ್ ಚಲ್ತಾ रहेಗ. ಆಟ ಅಂದರೆ ಆಟನೇ ನಡಿಬೇಕು. खेल में खेल चलता रहेगा, आगे तो बहुत ही खेल देखने हैं. ನಾವು ಮುಂದೆ ಹೋದಂಗೆ ಭಾಳಷ್ಟು ಆಟಗಳನ್ನು ನೋಡಬೇಕಾಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇತನಿ ಹಿಮ್ಮತ್ ಹೇ, ಆ ಎಲ್ಲ ಆಟಗಳನ್ನು ನೋಡೋಕ್ಕೆ ಶಕ್ತಿ ಇದೆಯಾ ಅಂತಾರೆ ಬಾಬಾ. ಜಬ್ ಹಿಮ್ಮತ್ ರಖೇಂಗೆ ತಬ್ ಬಹುತ್ ದೇಖೇಂಗೆ. ಧೈರ್ಯ ಇತ್ತು ಅಂದರೆ ಎಲ್ಲ ಆಟಗಳನ್ನು ನೋಡ್ತೀರಾ. ಹಾಗೆ ಬಹುತ್ ಕುಚ್ ದೇಖ್ನಾ ಹೇ, ಮುಂದೆ ಹೋದಾಗಿನ ಭಾಳಷ್ಟು ನೋಡೋದಿದೆ. ಪರಂತು ಕದಂ ಕೋ ಸಂಭಾಲ್ ಕರ್ ಚಲಾನಾ ಹೇ. ಆದರೆ ಪ್ರತಿಯೊಂದು ಹೆಜ್ಜೆಯನ್ನು ಸಂಭಾಲನೆ ಮಾಡ್ತಾ ಇಡಬೇಕು ಅಂತ ಹೇಳ್ತಾರೆ ಬಾಬಾ. ಅಗರ್ ಸಂಭಲ್ ಕರ್ ನಹಿ ಚಲೆಂಗೆ ತೋ ಕಹಾ ಖಡ್ಡಾ ಭೀ ಆ ಜಾಯೇಗಾ. ಬಾಬಾ ಹೇಳ್ತಾರೆ, ಹೆಜ್ಜೆಯನ್ನು ಹುಷಾರಾಗಿ ಇಡಲಿಲ್ಲ ಅಂತಂದರೆ ಹೋಗ್ತಾ ಏನು ಬರ್ತದೆ? ಖಡ್ಡ ಅಂದ್ರೆ ಗುಡ್ಡೆ ಅಂತ ಹೇಳ್ತೀವಲ್ಲ, ಬಡ ಹಾಗೆ ಹೋದ್ರೆ ಏನಾಗ್ತದೆ? ಎಡವಿ ಬಿಡ್ತೀವಿ. ಸಮಾಧಾನ ಹೆಜ್ಜೆ ಇಟ್ಕೊತ ಹೋದ್ರೆ ಆರಾಮಾಗಿ ಹೋಗ್ತೀವಿ. ಆಕ್ಸಿಡೆಂಟ್ ಭೀ ಪಡೆಂಗೆ, ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳಿರ್ತವೆ. ಬಚ್ಚೋ ಸೆ ಮಿಲ್ನೆ ಕೆ ಲಿಯೆ ಥೋಡೆ ಸಮಯ ಕೆ ಲಿಯೆ ಆಯಾ ಹೂँ. ನಿಮಗೆ ಭೇಟಿಯಾಗೋಕ್ಕೆ ಸ್ವಲ್ಪ ಸಮಯಕ್ಕೆ ಬಂದೀನಿ. ಬಹುತ್ ಕಾರ್ಯ ಕರ್ನಾ ಹೇ, ನಾ ಬಹಳಷ್ಟು ಮಾಡಬೇಕಿದೆ. ವತನ್ ಸೆ ಬಹುತ್ ಕುಚ್ ಕರ್ನಾ ಪಡ್ತಾ ಹೇ. ಅಲ್ಲೇ ಕೂತ್ಕೊಂಡು ನಾನು ಬಹಳಷ್ಟು ಕಾರ್ಯವನ್ನು ಮಾಡಬೇಕಾಗ್ತದೆ. ಬಚ್ಚೋಂಕಿ ಭೀ ದಿಲ್ ಪೂರಿ ಕರ್ನಿ ಪಡ್ತಿ ಹೇ. ಮಕ್ಕಳ ಹೃದಯದ ಆಶೆಯನ್ನು ನಾನು ಪೂರ್ಣ ಮಾಡಬೇಕಾಗ್ತದೆ. ಭಕ್ತೋಂಕಿ ಭೀ ದಿಲ್ ಪೂರಿ ಕರ್ನಿ ಪಡ್ತಿ ಹೇ. ಭಕ್ತರು ಕೂಡ ಏನೇನೋ ಬೇಡ್ಕೊಳ್ತಿರ್ತಾರೆ, ಅವರ ಇಚ್ಛೆಗಳನ್ನು ಪೂರ್ಣ ಮಾಡಬೇಕಾಗ್ತದೆ. ಸಭಿ ಕಾರ್ಯ ಕಾಮ್ ಪರ್ ಹಿ ಹೋತೆ ಹೇ. ಬಾಬಾ ಹೇಳ್ತಾರೆ, ಸಭಿ ಕಾರ್ಯ ಕಾಮ್ ಪರ್ ಹಿ ಹೋತೆ ಹೇ. ಎಲ್ಲವೂ ಸಮಯದ ಅನುಸಾರವಾಗಿ ನಡೀತದೆ. ಬಾಪ್ ಕಾ ಪರಿಚಯ ಮಿಲ, ಖಜಾನಾ ಲಾಟ್ರಿ ಮಿಲಿ. ತಂದೆ ಪರಿಚಯ ಸಿಕ್ತು, ಖಜಾನೆ ಸಿಕ್ತು, ಲಾಟ್ರಿ ಸಿಕ್ತು. ಅಭಿ ಬಚ್ಚೋं की सर्विस पूरी की. अभी बच्चों की सर्विस पूरी की, वतन से अभी सबकी करनी है. ಈಗ ಮಕ್ಕಳ ಸರ್ವಿಸ್ ಮಾಡಿದ್ದಾಯಿತು, ವತನದಿಂದ ಇನ್ನು ಎಲ್ಲ ಸಬ್ಕಿ ಕರ್ನಿ ಹೇ, ಎಲ್ಲವನ್ನ ಮಾಡಬೇಕಾಗ್ತದೆ. ಬಚ್ಚೆ ಸಗೆ ಭೀ ಹೇ ತೋ ಲಗೆ ಭೀ ಹೇ. ನನ್ನ ಮಕ್ಕಳು ಖಾಸ್ ಇದ್ದಾರೆ ಅಂತಾರೆ ಬಾಬಾ. ಸರ್ವಿಸ್ ತೋ ಸಬ್ಕಿ ಕರ್ನಿ ಹೇ, ಎಲ್ಲ ಮಕ್ಕಳ ಸೇವೆ ಮಾಡಬೇಕು ನಾನು ಅಂತ ಹೇಳ್ತಾರೆ ಬಾಬಾ. ಸವೇರೆ ಭೀ ಆಕರ್
ದೃಷ್ಟಿ ಸೇ ಪರಿಚಯ ದೇ ದಿಯಾ. ಬೆಳಗ್ಗೆ ಅಮೃತ ವೇಳೆಯಲ್ಲಿ ಬಂದು ಏನು ಮಾಡಿದ್ರು, ದೃಷ್ಟಿಯಿಂದ ಪರಿಚಯ ಕೊಟ್ಟರು. ದೃಷ್ಟಿ ದ್ವಾರ ಸರ್ಚ್ ಲೈಟ್ ದೇ ಸಭಿ ಕೋ ಸುಖ ದೇನಾ ಬಾಪ್ ಕಾ ಕರ್ತವ್ಯ ಹೇ. ದೃಷ್ಟಿ ಕೊಡ್ತಾ ಕೊಡ್ತಾ ಏನು ಮಾಡಬೇಕು, ಸರ್ಚ್ ಲೈಟ್ ಪ್ರಕಾಶನ ಕೊಟ್ಟು ಬಾಬಾ ಏನು ಮಾಡಬೇಕು, ಸುಖವನ್ನು ಕೊಡಬೇಕಾಗ್ತದೆ. ಅದು ಕೂಡ ತಂದೆಯ ಕರ್ತವ್ಯ. ಅಭಿ ತೋ ಸಭಿ ಕೋ ಮ್ಯೂಸಿಯಂ ಕಿ ಸರ್ವಿಸ್ ಕರ್ನಿ ಹೇ. ಈಗ ನೀವೆಲ್ಲರೂ म्यूजियम सर्विस ಮಾಡಬೇಕು. सबको बाप का परिचय देना है. बाप ने जो सर्विस के चित्र बनवाए हैं उस पर सर्विस करनी है. ನೀವೆಲ್ಲರೂ ತಂದೆಯ ಪರಿಚಯ ಕೊಡಬೇಕು. ತಂದೆ ಏನು ಸರ್ವಿಸ್ನ ಚಿತ್ರ ಮಾಡಿದಾರೋ ಅದನ್ನು ತಗೊಂಡು ಸೇವೆ ಮಾಡಬೇಕು. ಅಂಗೂಲಿ ದೇನೆ ಸೇ ಪಹಾಡ್ ಉಡ್ತಾ ಹೇನಾ. ಮಕ್ಕಳು ಎಲ್ಲರೂ ಹೇಳಬೇಕು ನೀವು. ಪ್ರಭಾಕುಮಾರ್ ಅವರು ಸೆಂಟರ್ದವರೇ ಬಂದು ಎಲ್ಲರಿಗೂ ಪರಿಚಯ ಕೊಡಬೇಕು ಅಂದರೆ ಆಗೋದಿಲ್ಲ. ಪ್ರತಿಯೊಬ್ಬರು ದುಃಖದ ಪರ್ವತವನ್ನು ಎತ್ತಿಡಿಬೇಕು ಅಂತಂದರೆ ಎಲ್ಲರ ಕಿರುಬೆರಳು ಅಂದರೆ ಸ್ವಲ್ಪ ಆದರೂ ಮಾಡಿರಿ ಅಂತ ಹೇಳ್ತಾರೆ ಬಾಬಾ. ಅಂಗೋಲಿ ನಹಿ ದೇಂಗೆ ತೋ ಪಹಾಡ್ ನಹಿ ಉಠೇಗ. ಎಲ್ಲರೂ ಸಹಯೋಗ ಕೊಡಲಿಲ್ಲ ಅಂದರೆ ಪರ್ವತವನ್ನು ಎತ್ತಲಿಕ್ಕಾಗೋದಿಲ್ಲ. ಸೃಷ್ಟಿ ಪರ್ ಆತ್ಮಾओं का उद्धार कर वह पहाड़ उठाकर फिर साथ ले जाना है. ಬಾಬಾ ಹೇಳ್ತಾರೆ, ಸೃಷ್ಟಿನಲ್ಲಿ ಎಲ್ಲ ಆತ್ಮಗಳ ಉದ್ಧಾರ ಮಾಡಬೇಕಾಗಿದೆ. ಅದಕ್ಕಾಗಿ ಆ ಪರ್ವತವನ್ನು ಎತ್ತಿ ಹಿಡಿದು ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗಬೇಕು. ಸಮೂಹ ಹೋತಾ ಹೇನಾ, ಗುಂಪಿರ್ತದಲ್ಲ, ಅದು ಎಲ್ಲವೂ ಗುಂಪಿನಲ್ಲಿ ಮಾಡಬೇಕಾಗ್ತದೆ, ಸಂಘಟನದಲ್ಲಿ. ಅಂತಮೇ ಸಮೂಹ ಬನ್ಕರ್ ಸಭಿಕೆ ಸಾಥ್ ರೆಹನಾ. ಕೊನೆಗೆ ಏನು ಮಾಡಬೇಕು, ಒಂದು ಸಂಘಟನೆ ಮಾಡಿಕೊಂಡು ಸಂಘಟನದಲ್ಲೇ ಇರಬೇಕಾಗ್ತದೆ. पहले पहले साक्षात्कार में लाल लाल समूह देखा था तब तो समझ में नहीं आया, परंतु अब वही आत्माओं का समूह है जिनको साथ ले जाने का ड्रामा के अंदर प्रोग्राम है. सभी की सर्विस करनी है. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ಸಾಕ್ಷಾತ್ಕಾರದಲ್ಲಿ ಕೆಂಪು ಗುಂಪು ಕಾಣಿಸ್ತಿತ್ತಂತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆದರೆ ಅದು ಅರ್ಥ ಆಗಿರಲಿಲ್ಲ. ಅದೆಲ್ಲ ಏನದು ಆತ್ಮಗಳ ಒಂದು ಸಮೂಹ ಆಗಿತ್ತು. ಜಿನ್ಕೋ ಸಾಥ್ ಲೇ ಜಾನೆ ಕಾ ಡ್ರಾಮಾ. ಎಲ್ಲ ಆತ್ಮಗಳನ್ನು ಜೊತೆಗೆ ಕರ್ಕೊಂಡು ಹೋಗುವಂಥ ಡ್ರಾಮಾದಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಅದಕ್ಕೆ ಸಭಿಕಿ ಸರ್ವಿಸ್ ಕರ್ನಿ. ಎಲ್ಲರದ್ದು ಸೇವೆ, ಪ್ರತಿಯೊಂದು ಆತ್ಮನ ಸೇವೆ ನಾವು ಮಾಡಬೇಕಾಗ್ತದೆ. ಅಚ್ಛಾ ಸವೇರೆ ಉಠ್ಕರ್ ಬಾಪ್ ಕಿ ಯಾದ್ ಮೇ ರಹೋ. ಬೆಳಗ್ಗೆ ಎದ್ದು ಏನು ಮಾಡಬೇಕು, ಯಾರು ನೆನಪು ಮಾಡಬೇಕು, ಕ್ಯೋಂಕಿ ಉಸ್ ಸಮಯ ಬಾಪ್ ಸಭಿ ಕೋ ಯಾದ್ ಕರ್ತೆ ಹೇ. ಅವಾಗೇ ಯಾಕೆ ನೆನಪು ಮಾಡಬೇಕು ಅಂದರೆ ಆ ಸಮಯದಲ್ಲಿ ಬಾಬಾ ಎಲ್ಲರನ್ನ ಭೇಟಿ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಉಸ್ ಸಮಯ ಕೋಯಿ ಬಚ್ಚೆ ದಿಖಾಯಿ ನಹಿ ಪಡ್ತೆ. ಆ ಸಮಯದಲ್ಲಿ ಕೆಲವರು ಮಕ್ಕಳು ಕಾಣಿಸೋದಿಲ್ಲ ಅಂತಾರೆ ಬಾಬಾ. ಢೂಂಢನಾ ಪಡ್ತಾ ಹೇ, ನಾನು ಹುಡುಕಬೇಕಾಗ್ತದೆ. फल अकेले रीति याद करते हैं परंतु संगठन के साथ भी जरूर चलना है. ಒಬ್ಬೊಬ್ಬರಿಗೆ ಕೂತ್ಕೊಂಡು ನೆನಪು ಮಾಡ್ತಾರೆ, ಆದರೆ ಸಂಘಟನದ ಜೊತೆಗೆ ಹೋಗಬೇಕು. ಜಿತನಾ ಯಾದ್ ಮೇ रहेंगे उतना ही बाप के नज़दीक होते जाएंगे. ಎಷ್ಟೆಷ್ಟು ನೆನಪು ಮಾಡ್ತಾ ಹೋಗ್ತಿರೋ ಬಾಬನ ಸಮೀಪ ಬರ್ತೀರಾ. ಬಾಪ್ ಕೋ ಭುಲಾನೆ ಸೆ ಮುಜ್ತೆ ಹೇ. ಬಾಬನ್ನ ಏನು ಮಾಡ್ತೀರಿ ನೀವು, ಮರ್ತು ಬಿಡ್ತೀರಿ. ಅದಕ್ಕೆ ಅಲ್ಲಲ್ಲಿ ಮತ್ತೇನಾಗ್ತದೆ, ಸಂಶಯ ಬರೋಕ್ಕೆ ಶುರುವಾಗ್ತದೆ. ಬಾಪ್ ಕೋ ಸದೈವ ಸಾಥ್ ರಖೆಂಗೆ ತೋ ಭೂಲ್ ನಹಿ ಸಕ್ತೆ. ಯಾವಾಗಲೂ ಏನು ಮಾಡಬೇಕು, ಬಾಬನ ಜೋಡಿ ಇಟ್ಕೊಂಡ್ರೆ ನೀವೆಂದೂ ಕೂಡ ಮರೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.